ಅಡ್ಗಲ್ ಗ್ರಾಮದಲ್ಲಿ ಜನಪ್ರಿಯ ಶಾಸಕರಾದ ಕೆಆರ್ ರಮೇಶ್ ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ವಿಜಯಮ್ಮನವರ 11ನೇ ದಿನ ಪುಣ್ಯತಿಥಿ ಕಾರ್ಯಕ್ರಮ ಊರಿನೆಲ್ಲ ಜನರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಸಮ್ಮುಖದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತಿಗೀತೆಗಳು ಹೇಳಿದ ಕಲಾ ತಂಡದವರು ತಾಯಿಯವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹಾಗೂ ಶಾಸಕರಿಗೆ ಧೈರ್ಯ ಸಿಗಲಿ ಎಂದು ಹಾರೈಸುವೆ. ವಿಶೇಷವಾಗಿ ಈ ವ್ಯಾಪ್ತಿಯ ಎಲ್ಲ ಶಾಲಾ ಮಕ್ಕಳು ಊರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸುಮಾರು 5,000ಕ್ಕೂ ಹೆಚ್ಚು ಅಭಿಮಾನಿಗಳು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಎಲ್ಲರಿಗೂ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿದೆ. ಹಿರಿಯ ರಾಜಕಾರಣಿ ಸಂಜಯ್ ರೆಡ್ಡಿ ಅವರು ಮಾತನಾಡಿ, ನಮ್ಮ ಶಾಸಕರ ಧರ್ಮಪತ್ನಿ ವಿಜಯಮ್ಮರವರ 11ನೇ ಪುಣ್ಯತಿಥಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಹಾಗೂ ಶಾಸಕರ ಕುಟುಂಬಕ್ಕೆ ಆತ್ಮ ಧೈರ್ಯ ಸಿಗಲಿ ಎಂದು ದೇವರಲ್ಲಿ ಕೃಪೆ ಕೇಳ್ತೇವೆ. ಈ ಪೂಜಾ ಕಾರ್ಯಕ್ರಮಕ್ಕೆ ಸುಮಾರು 5,000ಕ್ಕೂ ಹೆಚ್ಚು ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ದೇವೆ. ಈ ಭಾಗದ ಎಲ್ಲ ಮುಖಂಡರು, ಅಭಿಮಾನಿಗಳು, ಶಾಲೆಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಈ ಗ್ರಾಮದ ಏಜಾಜ್ ಪಾಷಾ ಅವರ ಸ್ನೇಹಿತರು, ಅವರ ಅಭಿಮಾನಿಗಳು ಹಾಗೂ ವಿವಿಧ ಪಂಚಾಯಿತಿಗಳ ಸದಸ್ಯರಾದ ಗೌರವಾನ್ವಿತ ಲಕ್ಷ್ಮೀ, ರಾಮಕೃಷ್ಣ, ರೂಪಾ, ಶ್ರೀನಿವಾಸ್, ನಯಾಸ್ ಖಾನ್ ಹಾಗೂ ಜೆಬಿ ಕಾಲೋನಿಯ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿಲ್ಪಾ ವೆಂಕಟೇಶ್ ಹಾಗೂ ಗೌರವಾನ್ವಿತ ಎಲ್ಲ ಬಳಗದವರು, ತಾಲೂಕು ಸಮಸ್ತ ಜನತೆ ಉಪಸ್ಥಿತರಿದ್ದರು. ಬಂದಿರುವ ಎಲ್ಲರಿಗೂ ಅಡ್ಗಲ್ ಗ್ರಾಮಸ್ಥರು ಹಾಗೂ ಶಾಸಕರ ಅಭಿಮಾನಿಗಳು ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸಿದರು. ಮಾತಾಡಿ ಸರ್. ನಮ್ಮ ಅಡ್ಡಗಲ್ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಗಳಲ್ಲಿ ನಮ್ಮ ತಾಯಿ ಸಮಾನರಾದ ವಿಜಯಮ್ಮನವರು ತಾಯಿ ಥರನೇ ಭಾವಿಸ್ಕೊಂಡು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಎಲ್ಲ ವ್ಯವಸ್ಥೆಗಳು ನಾವೇ ಸ್ವಂತ ಇದರಿಂದ ಎಲ್ಲ ಗ್ರಾಮಸ್ಥರು ಸೇರಿ ಯಾವುದೇ ಪಕ್ಷ ಭೇದ ಯಾವುದೇ ರೀತಿಯಲ್ಲಿ ಯಾವುದಿಲ್ಲ, ಎಲ್ಲರೂ ಸೇರಿ ನಮ್ಮ ತಾಯಿ ಥರ ಎಲ್ಲರೂ ಭಾವಿಸಿದ್ದಾರೆ. ಅದಕ್ಕೆ ಇವತ್ತು ಸುಮಾರು 5,000 ಜನಕ್ಕೆ ಊಟದ ವ್ಯವಸ್ಥೆ ಎಲ್ಲ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಬಂದು ಈ ತಾಯಿಯ ಹೆಸರಲ್ಲಿ ಊಟ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ನರೇಶ್, ವ್ಯಾಪಲ್ಪಲ್ಲಿ, ಅಡ್ಡಗಲ್ ಗ್ರಾಮ ಪಂಚಾಯತಿ. ಥ್ಯಾಂಕ್ ಯು. ಮಾತಾಡಿ ಸರ್. ಸರ್, ದಿವಂಗತ ವಿಜಯಮ್ಮನವರು ನಮ್ಮ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಸರ್ವಸ್ವ ದೈವ ಹಾಗೂ ಆರಾಧ್ಯ ದೇವರು ಆದ ರಮೇಶ್ ಅವರ ಪತ್ನಿಯವರು ಅವರ ಒಂದು ನಿಧನ ಆದಾದ್ರಿಂದ ಇವತ್ತು ಒಂದು ತಿಥಿ ಪುಣ್ಯಸ್ಮರಣೆಯನ್ನು ಇವತ್ತು ಮಾಡ್ತೀವಿ. ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿಯೂ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಮಾಡ್ತಾಯಿದ್ದೀವಿ. ಈಗ ನೋಡ್ತಾ ಇದ್ದೀವಿ ನೀವು, ನಮ್ಮ ಅಡ್ಗಲ್ ಪಂಚಾಯತಿಯಲ್ಲಿ ಸುಮಾರು ಒಂದು 5,000 ಜನ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ನಾಯಕರು ಹಾಗೂ ಎಲ್ಲರೂ ಸೇರಿ ಅವ್ರ ಸ್ವಯಂ ಪ್ರೇರಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ, ಮಾಡ್ತಾಯಿದ್ದೀವಿ. ಸುಮಾರು 5,000 ಜನ ಸೇರಿದ್ದಾರೆ ಹಾಗೂ
ಅವರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತ ಹೇಳಬೇಕು, ಶಾಂತಿ ಸಿಗಲಿ ಅಂತ ಹೇಳ್ತಾ ಅವರು ಅವ್ರ ಕುಟುಂಬಕ್ಕೂ ಆತ್ಮಸ್ಥೈರ್ಯ ತುಂಬಬೇಕು, ಧೈರ್ಯ ತುಂಬಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಮಾಡ್ತಾಯಿದ್ದೀವಿ, ಎಲ್ಲರೂ ಮಾಡ್ತಾಯಿದ್ದೀವಿ, ಸ್ವಯಂ ಪ್ರೇರಿತವಾಗಿ ಮಾಡ್ತೀವಿ. ಸರ್, ಈ ಒಂದು ಅಡ್ಡಗಲ್ ಗ್ರಾಮದಲ್ಲಿ ಈ ಒಂದು ಪುಣ್ಯ ಸ್ಮರಣೆ ತಿಥಿ ಊಟದ ವ್ಯವಸ್ಥೆ ಮಾಡಿದ್ರಲ್ಲ, ಈ ವ್ಯಾಪ್ತಿ ಎಲ್ಲ ಸರ್ಕಾರಿ ಶಾಲೆಗಳು, ಖಾಸಗಿ ಶಾಲೆ ಎಲ್ಲ ವಿದ್ಯಾರ್ಥಿಗಳಿಗೂ ಊಟದ ವ್ಯವಸ್ಥೆ ಇದೆ. ಎಲ್ಲ ವಿದ್ಯಾರ್ಥಿಗಳು, ಕಾರ್ಯಕರ್ತರಿಗೂ, ಎಲ್ಲ ಸಾರ್ವಜನಿಕ ಎಲ್ಲರಿಗೂ ಸೇರಿ. ಥ್ಯಾಂಕ್ ಯು. ಸರ್, ಮಾತಾಡಿ ಸರ್. ಈ ತಿಂಗಳ 17ನೇ ತಾರೀಕು ನಮ್ಮ ತಾಯಿ ಸಮಾನರಾದಂತಹ ನಮ್ಮ ಪೂಜ್ಯ ಶಾಸಕರಾದಂಥ ರಮೇಶ್ ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ವಿಜಯಮ್ಮನವರು ದೈವಾಧೀನರಾಗಿರ್ತಾರೆ. ಆದ್ದರಿಂದ ಅವರ ಸ್ಮರಣಾರ್ಥ ಒಂದು ಊಟದ ವ್ಯವಸ್ಥೆಯನ್ನು, ಅವರ ಒಂದು 11ನೇ ದಿನದ ಒಂದು ಕಾರ್ಯಕ್ರಮವನ್ನು ಪಂಚಾಯಿತಿ ವತಿಯಿಂದ ಎಲ್ಲ ನಮ್ಮ ರಮೇಶ್ ಕುಮಾರ್ ಅಭಿಮಾನಿಗಳು, ವಿಜಯಮ್ಮನವರ ಅಭಿಮಾನಿಗಳೆಲ್ಲ ಸೇರಿಕೊಂಡು ನಾವು ಸ್ವಯಂ ಪ್ರೇರಿತರಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 5,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿ ಆ ವಿಜಯಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮತ್ತು ನಮ್ಮ ಶಾಸಕರಾದಂಥ ರಮೇಶ್ ಕುಮಾರ್ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯ ಸಿಗಲೆಂದು ನಾವೆಲ್ಲರೂ ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸರ್, ಈ ಪಂಚಾಯತ್ ವ್ಯಾಪ್ತಿ ಎಲ್ಲ ಗ್ರಾಮ ಜನರು ಇವತ್ತು ಸುಮಾರು ಒಂದು 5,000 ಜನ ಸೇರಿದ್ದಾರೆ. ಹೌದು, ಅದು ಈ ಪಂಚಾಯತ್ ವ್ಯಾಪ್ತಿ ಎಲ್ಲ ಮುಖಂಡರು, ಕಾರ್ಯಕರ್ತರು, ಅವರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಎಲ್ಲರೂ ಕೈ ಜೋಡಿಸಿ ಅವರ ವಿಜಯಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಎಲ್ಲರೂ ಕೂಡ ಆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. నాకు కొంచెం Yeah.